ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಆಪ್ತರ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಸಮತಾ ಮತ್ತು ಪ್ರದೋಷ್ ಆಪ್ತ ಪುರೋಹಿತ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರದ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಫೋನ್ ಪೇ ಮೂಲಕ ಹಣ ವರ್ಗಾವಣೆಯನ್ನ ಸಮತಾ ಮಾಡಿರ್ತಾರೆ ಪವಿತ್ರ ಗೌಡ ಆಪ್ತೆಗೆ. ಹಾಗಾಗಿ ಈಗಾಗಲೇ ಒಂದು ಹಂತದ ವಿಚಾರಣೆಯನ್ನ ಪೊಲೀಸ್ನವರು ನಡೆಸಿದ್ದಾರೆ. ಆದರೂ ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಹಾಗಾಗಿ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾರೆಲ್ಲ ವಿಚಾರಣೆ ನಡೆಯುತ್ತೆ? ದಿವ್ಯಾ, ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಂದಿಯನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮತಾ ಹಾಗೆಯೇ ಪ್ರದೋಷ್ ಆಪ್ತ ಪುರೋಹಿತ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಒಂದು ಹಂತದ ವಿಚಾರಣೆ ನಡೆದಿದೆ. ಈಗ ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಎಸಿಪಿ ಕಚೇರಿಯಲ್ಲಿ ಸಿಬ್ಬಂದಿ ನಡೆಸಲಿದ್ದಾರೆ. ಈ ಸಮತಾ ಯಾರು ಅಂತ ಹೇಳಿದ್ರೆ ಪವಿತ್ರ ಗೌಡ ಆಪ್ತೆ. ಈ ನಡುವೆ ಯಾವ ಕಾರಣಕ್ಕೆ ವಿಚಾರಣೆ ಅಂತ ನೋಡೋದಾದ್ರೆ ಫೋನ್ ಪೇ ಮೂಲಕ ಹಣ ವರ್ಗಾವಣೆಯನ್ನ ಸಮತಾ ಮಾಡಿರ್ತಾರೆ. ಈ ಆಯಾಮದಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಸಮತಾ ಇರ್ಬೋದು, ಆ ಪುರೋಹಿತ್ ಏನು ಹೇಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಸೊ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಅಪ್ಡೇಟ್ ಇದು. ಈಗಾಗಲೇ ಹಲವು ಸುತ್ತಿನ ವಿಚಾರಣೆಯನ್ನು ನಡೆಸಲಾಗಿದೆ. ನೋಡ್ಬೇಕು ಇವತ್ತು ಹಾಗಾದರೆ ಯಾವ ಆಯಾಮದಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ ಅಂತ. ಮತ್ತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಶ್ವ, ಆಗಲೇ ನೀವು ಹೇಳ್ತಾ ಇದ್ರಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ವಿಚಾರಣೆ ಮತ್ತು ಯಾವ ಆಯಾಮದಲ್ಲಿ ವಿಚಾರಣೆ ಅಂತ. ಪ್ಲೀಸ್ ಕಂಟಿನ್ಯೂ. ದಿವ್ಯ, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದವರು, ಅಂತಂದ್ರೆ ಕೊಲೆ ನಡೆದಂತಹ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅನೇಕರು ಸಂಪರ್ಕವನ್ನ ಮಾಡಿರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನಂತರ ಈ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಆಗಿರಬಹುದು ಮತ್ತು ಈ ಪ್ರದೋಷ್ ಆಪ್ತ ಪುರೋಹಿತ್ ಏನಿದ್ದಾರೆ, ಇವರು ಕೂಡ ನಿರಂತರವಾಗಿ ಇವ್ರ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಕೊಲೆ ನಡೆದಂತಹ ದಿನವೂ ಕೂಡ ಇವರು ಸಂಪರ್ಕದಲ್ಲಿದ್ರು. ಹಾಗೇನೆ ಈ ಸಮತಾ ANI ಆರೋಪಿಗೆ 3,000 ರೂಪಾಯಿ ಗೂಗಲ್ ಪೇ ನಲ್ಲಿ ಮುಖಾಂತರವಾಗಿ ಹಣವನ್ನು ಕೂಡ ಸಂದಾಯ ಮಾಡಿದ್ರು ಅನ್ನೋದು ಆರೋಪ ಕೂಡ ಇದೆ. ಹೀಗಾಗಿ ಈ ಹಿನ್ನೆಲೆ ಆರೋಪಿಗಳನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಇವತ್ತು ಮಾಡ್ತಾ ಇರುವಂತದ್ದು. ಈಗಾಗಲೇ ಪವಿತ್ರ ಗೌಡ ಆಪ್ತಿಯಾಗಿರುವಂತಹ ಸಮತಾಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಇವತ್ತು ವಿಜಯನಗರ ಎಸಿಪಿ ಆಫೀಸ್ಗೆ ವಿಚಾರಣೆಗೆ ಬರುವಂತೆ ಕೂಡ ನೋಟಿಸ್ ಅನ್ನು ಕೂಡ ಕೊಡಲಾಗಿರುವಂತದ್ದು. ಈಗಾಗಲೇ ಹಲವರನ್ನ ವಿಚಾರಣೆ ಮಾಡಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಯಾಕೆ ಇವರ ಜೊತೆ ನೀವು ಸಂಪರ್ಕದಲ್ಲಿದ್ರಿ, ನಿಮಗೆ ಕೊಲೆಯ ಬಗ್ಗೆ ಮಾಹಿತಿಯನ್ನ ಏನಾದ್ರೂ ಇವರು ಕೊಟ್ಟಿದ್ರಾ ಮತ್ತು ಎಷ್ಟು ವರ್ಷದಿಂದ ಇವ್ರು ನಿಮಗೆ ಗೊತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಈಗ ಸಾಲು ಸಾಲು ಉತ್ತರಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದುವರೆಗೂ ಕೂಡ ಕೆಲವೊಂದು ಸಾಕ್ಷ್ಯಗಳನ್ನ ಅಂತಂದ್ರೆ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. 180ಕ್ಕೂ ಅಧಿಕ ಸಾಕ್ಷಿಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಈ ಕೇಸನ್ನ ಬಲವಾಗಿ ತಯಾರು ಮಾಡಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕೇಸ್ನಿಂದ ಖುಲಾಸೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ರೀತಿಯ ಸಾಕ್ಷ್ಯಾಧಾರಗಳು, ಅದು ವೈಜ್ಞಾನಿಕವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಸಾಂದರ್ಭಿಕ ಸಾಕ್ಷಿಗಳು, ಪರೋಕ್ಷ ಮತ್ತು ಅಲ್ಲಿ ನೈಜ ಸಾಕ್ಷ್ಯಾಧಾರಗಳು ಏನೇನಿದೆ ಅವೆಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು. ಈಗ ಮುಂದುವರೆದ ಭಾಗವಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನ ಕಂಡುಕೊಳ್ಬೇಕು ಮತ್ತು ವಿಚಾರಣೆಯಲ್ಲಿ ಕೆಲವೊಂದು ಪ್ರಮುಖ ಅಂಶಗಳು, ಯಾಕಂತಂದ್ರೆ ಕೊಲೆಯಾದಂತಹ ದಿನ, ರೇಣುಕಾ ಸ್ವಾಮಿ ಕೊಲೆಯಾದ ದಿನ ಈ ಆರೋಪಿಗಳು ಹಲವರನ್ನ ಸಂಪರ್ಕ ಮಾಡಿದ್ರು. ಈಗಾಗಲೇ ಮಿಲನಾ ಪ್ರಕಾಶ್ ಆಗಿರಬಹುದು ಮತ್ತು ಇನ್ನೂ ಅನೇಕ ಜನರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸ ಕೂಡ ಆಗಿತ್ತು. ಅದರಲ್ಲೂ ಕೂಡ ಚಿಕ್ಕಣ್ಣ ಆಗಿರ್ಬೋದು, ಅಂತಂದ್ರೆ ದರ್ಶನ್ ಜೊತೆ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಚಿಕ್ಕಣ್ಣಗೂ ಕೂಡ ನೋಟಿಸ್ ಕೊಡಲಾಗಿತ್ತು.
ಅದಾದ್ಮೇಲೆ ಅನೇಕರಿಗೆ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಬಂದು ವಿಚಾರಣೆಯನ್ನ ಎದುರಿಸಿ ಹೋಗಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ಸಮತಾ ಕೂಡ ಪವಿತ್ರ ಗೌಡ ಆಪ್ತೆ ಆ ಜೈಲಿಗೂ ಹೋಗಿ ದರ್ಶನ್ ಮತ್ತು ಪವಿತ್ರ ಗೌಡರನ್ನು ಕೂಡ ಭೇಟಿಯಾಗಿ ಬಂದಿದ್ರು ಸಮತಾ ಅವರು. ಹೀಗಾಗಿ ಇವತ್ತು ಅವರಿಗೆ ನೋಟಿಸ್ ಕೊಡೋದಾಗಿರ್ಬೋದು. ಇವತ್ತು ಪ್ರದೋಷ್ ಆಪ್ತ ಏನಿದ್ದಾರೆ ಪುರೋಹಿತ್, ಈತ ಕೂಡ ಪ್ರದೋಷ್ ಜೊತೆ ಅನೇಕ ರೀತಿಯಲ್ಲಿ ಸಂಪರ್ಕದಲ್ಲಿದ್ದಾರೆ ಮತ್ತು ಇವ್ರಿಗೇನಾದ್ರೂ ಕೊಲೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರ ಮತ್ತು ಕಿಡ್ನಾಪ್ ಮಾಡೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ನ ಪ್ರದೋಷ್ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಿಚಾರಣೆಯನ್ನ ನಡೆಸೋದಕ್ಕೆ ಇವತ್ತು ಎಸಿಪಿ ಕಚೇರಿಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು. ಇವತ್ತು 11 ಗಂಟೆಯ ನಂತರ ಈ ಇಬ್ಬರು ಸಮತಾ ಮತ್ತು ಪುರೋಹಿತ್ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಇನ್ನು ಅನೇಕ ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳು ಕೇಳಲಿದ್ದಾರೆ. ದೇವಿ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.